ಪಾಂಡಿಚೇರಿಯಿಂದ ಬೆಳಿಗ್ಗೆನೆ ಕಡ್ಲೂರು ಕೊಂಟ್ರಿ. ಅಲ್ಲಿ ಸಿಲ್ವರ್ ಬೀಚ್ಗೆ ಹೋದ್ರಿ. ಬೀಚ್ ಪಕ್ಕದಾಗೆ ಒಂದು ರೋಡ್ ಪಕ್ಕದಾಗ ಬಸ್ ಪಾರ್ಕ್ ಮಾಡಿದ್ರಿ. ಬೆಳಿಗ್ಗೆ ಟಿಫನ್ ಮಾಡೋಕೆ ಅಡಿಗೆ ಪಾತ್ರೆಗಳನ್ನ ಕೆಳಕಿಳಿಸಿ ನಾನು ಕ್ಯಾಪ್ಸಿಕಮ್ ಕಟ್ ಮಾಡ್ತಾ ಇದ್ರೆ ಅಲ್ಲಿಗೆ ಫಿಲ್ಟರ್ ನೀರು ಎತ್ಕೊಂಡು ಒಂದು ಗಾಡಿ ಬಂತು. ಅವ್ರ ಹತ್ರ ಕಾಸು ಕೊಟ್ಟು ನೀರು ಇಟ್ಕೊಂಡು ಅಡಿಗೆ ಮಾಡಿದ್ರಿ. ಉಪ್ಪೆಣ್ಣು ಟಿಫನ್ಗೆ ಟೊಮಾಟೊ ಬಾತ್ ಮಾಡ್ತಾ ಇದ್ರೆ ನಾನು ಮಧ್ಯಾಹ್ನ ಊಟಕ್ಕೆ ಪಲಾವ್ ತರಕಾರಿ ಕಟ್ ಮಾಡಿದ್ನಿ. ಆಮೇಲೆ ಮೆಣಸಿನ್ಕಾಯಿ ಬಜ್ಜಿ ಕೊಯ್ದು ಅದಕ್ಕೆ ಇಟ್ಟು ಕಲಿಸಿ ಟೈಮ್ ಇತ್ತು ಅಂತ ನಾನು ಬೀಚ್ ನೋಡಕ್ಕೆ ಹೋದ್ನಿ. ಬೀಚ್ ನೋಡ್ಕೊಂಡು ವಾಪಸ್ ಬಂದರೆ ಎಲ್ಲರೂ ಟಿಫನ್ ತಿಂತಾಯಿದ್ರು. ನಮ್ಮ ಉಪ್ಪೆಣ್ಣು ಬಜ್ಜಿಗಳಾಗ್ತಿದ್ನು. ಎಲ್ಲರೂ ತಿಂದ ಮೇಲೆ ಬಾತ್ ಸ್ವಲ್ಪ ಮಿಕ್ಕಿತ್ತು. 5 ಜನ ಹುಡುಗರು ಹೋಗ್ತಾ ಇದ್ರು ಅಂತ ಅವ್ರನ್ನ ಕರೆದು ಊಟ ಕೊಟ್ಟು ಕಡ್ಲೂರಿಂದ ನಾವು ಚಿದಂಬರಂ ಕೊಂಟ್ರೆ. ಅಲ್ಲಿ ಬಸ್ ಪಾರ್ಕ್ ಮಾಡಿದ್ರಿ. ಆದರೆ ದೇವಸ್ಥಾನ 12 ಗಂಟೆಗೆ ಕ್ಲೋಸ್ ಆಗಿತ್ತು. ಓಪನ್ ಆಗೋದು ಸಾಯಂಕಾಲ 4 ಗಂಟೆಗೆ ಅಂತೆ. ಅಲ್ಲೇ ದೇವಸ್ಥಾನ ಪಕ್ಕದಾಗ ಪ್ರಸಾದ ಕೊಡ್ತಾಯಿದ್ರು. ನಾನು ಉಪ್ಪೆಣ್ಣು ಪ್ರಸಾದ ತಿನ್ಕೊಂಡು ಬಂದರೆ ಪಾರ್ಕಿಂಗ್ ಫೀಸ್ ಕಲೆಕ್ಟ್ ಮಾಡ್ತಿದ್ದಣ್ಣು ನಮಗೆ ಪ್ರಸಾದ ಕೊಟ್ಟನು. ಅದ್ರ ಟೇಸ್ಟ್ ಮಾತ್ರ ನಾನು ಮಾತಾಡೋಂಗೆ ಇಲ್ಲ, ಅಷ್ಟು ಚೆನ್ನಾಗಿತ್ತು. ಅಲ್ಲಿಂದ ನಾವು ವಾಪಸ್ಸು ತಿರುವಣ್ಣಾಮಲೈ ಕೊಂಟ್ರಿ. ದಾರ್ಯಾಗ ಹೋಗ್ತಾ ಇದ್ರೆ ಎಲ್ಲಿ ನೋಡಿದ್ರು ಗದ್ದಿಗಳೇ ಹಂಗೆ ಬೆಳೆದಿದ್ರು. ಹೋದ್ರೆ ಬಸ್ ಪಾರ್ಕ್ ಮಾಡೋಕ್ಕೆ ಜಾಗ ಇಲ್ದಷ್ಟು ಬಸ್ಗಳು ನಿಂತಿದ್ವು. ಪಕ್ಕದಾಗೆ ಒಂದು ಟೀ ಕುಡ್ಕೊಂಡು ಬಸ್ ಪಕ್ಕದಾಗೆ ರಾತ್ರಿ ಊಟಕ್ಕೆ ಮುದ್ದೆ ಎಣ್ಣೆ ಬದನೆಕಾಯಿ ಸಾರು ಮಾಡ್ತಿದ್ರೆ ನಮ್ಮ ಪಕ್ಕದಾಗೆ ಅಯ್ಯಪ್ಪ ಸ್ವಾಮಿ ಭಕ್ತರು ಇಡ್ಲಿ ಮಾಡ್ತಿದ್ರು. ನಾವು ಅಡಿಗೆ ಮಾಡಿ ನಮ್ಮವ್ರಕ್ಕೆ ಕಾಯ್ತಿದ್ರಿ. ಅವರು ಬಂದರು. ದಾರ್ಯಾಗ ಒಂದು ಹತ್ರ ಬಸ್ ನಿಲ್ಲಿಸಿ ಊಟ ಬಡಿಸಿ ಅಲ್ಲಿಂದ ನಾವು ಮನ್ಕೊಂಡ್ರಿ. ವಾಪಸ್ಸು ಮುದ್ವಾಡ ಹೊಸಳ್ಳಿಗೆ ಬರೋಷ್ಟೊತ್ಕ ಬೆಳಗ್ಗೆ 4:15 ಆಗಿತ್ತು. ಅಂದಂಗೆ ಇವತ್ತು ಇಷ್ಟ.